ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ನಂಗೆ ನಿದ್ದೆ ಬರ್ತಾ ಇದೆ, ಬೇಗ ಬಂದು ಮಲ್ಕೋ. ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಬರಲಿ. ಮನ್ಸಲ್ಲಿ ಏನು ಯೋಚನೆ ಇಲ್ವಲ್ಲ, ನಿದ್ದೆ ತಾನಾಗೆ ಬರುತ್ತೆ ಬಿಡಿ. ಯೋಚನೆಗಳಿದೆ ಏನ್ಗಿರಿ? ಯೋಚನೆಗಳಿದೆ, ಆದರೆ ಬರೀ ಆಫೀಸ್ದೆ. ನನಗೆ ಮನೇದು ಯಾವ ಯೋಚನೆನೂ ಇಲ್ಲ. ಯಾಕೆಂದರೆ ಏನೇ ಸಮಸ್ಯೆ ಆದರೂ ಅದನ್ನು ನೋಡ್ಕೊಳ್ಳೋಕ್ಕೆ ನೀನಿದೆಯಲ್ಲ, ಅದಕ್ಕೆ ನನಗೆ ಬರೀ ಆಫೀಸ್ದೇ ಟೆನ್ಷನ್ನು, ಮನೆ ಟೆನ್ಷನ್ ಏನೂ ಇಲ್ಲ. ಸೊ ಆ ಟೆನ್ಷನಲ್ಲಿ ಬ್ರೈನ್ ಸುಸ್ತಾಗಿ ನಿದ್ದೆ ಮಾಡು ಮಗು ಅಂತ ಹೇಳ್ತಿದ್ದೆ. ನಾನೀಗ ಮಲ್ಕೊಳ್ತೀನಿ, ನೀನು ಬೇಗ ಬಂದು ಮಲ್ಗೋ. ಹಾಂ, ಗುಡ್ ನೈಟ್. ಹಾಂ. ಭಗವಂತ, ಹೌದು ಭಗವಂತ, ಯಾಕೊಂದು 2-3 ದಿವಸದಿಂದ ಬಂದೇ ಇಲ್ಲ ನೀನು? ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಾ ಭಗವಂತ. ಓ, ತುಂಬ ಬ್ಯುಸಿ ಇದೆಯಾ ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ಆದರೂ ಮಾತಾಡಬೇಕು ಅನಿಸ್ತಾ ಇದೆಯಲ್ಲ, ಕರಿತೀನಿ. ಭಗವಂತ, ಭಗವಂತ, ಭಗವಂತ. 3 ಸರಿ ಕರೆದು ಬರ್ತಾ ಇಲ್ವಲ್ಲ? ಸರಿ, ಹೋಗ್ಲಿ, ಕನ್ಸಲ್ಲಾದರೂ ಬರ್ತೀಯಾ? ಹಾಂ, ಗುಡ್ ನೈಟ್ ಭಗವಂತ. ಎತ್ತಪ್ಪ ಫೋನ್ನ, ಏನು ರಿಂಗ್ ಕೇಳಿಸ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದೀನಿ ಅನ್ಕೊಂಡಿದ್ಯಾ? ಅಲ್ಲ, ಫೋನ್ ರಿಂಗ್ ಆಗ್ತಿತ್ತು ಗೌರಿ, ಹೇಳೋದಲ್ದ? ಶಿವರೇ, ಫೋನ್ ರಿಂಗ್ ಆಗ್ತಿತ್ತು ಕಾಣಿ. ಬಾಸ್ಕಿ, ಇವನೇ ಕಾಲ್ ಮಾಡ್ತಾ ಇದ್ದೀನಿ. ಹೇಳು ಬಾಸ್ಕಿ. ಓ, ಏನಪ್ಪ ದೊಡ್ಡ ಮನ್ಸ, ಹೆಂಗಿದ್ಯಾ? ದೊಡ್ಡ ಮನುಷ್ಯನ? ಯಾಕಪ್ಪ ಕಾಲು ಎಳಿತಾ ಇದೆಯಾ? ಕಾಲು ಎಳಿಬೇಕು ಅನ್ಸಿದ್ರೆ ಫೋನಲ್ಲಿ ಯಾಕೆ, ಡೈರೆಕ್ಟಾಗಿ ಮನೆಗೆ ಬಾ. ನಾನಂತೂ ಫುಲ್ಲು ಫ್ರೀ ಇದ್ದೀನಿ. ಲೋ, ಸಾಕು ಸುಮ್ಮನಿರೋ. ನಿನ್ನ ಒಳ್ಳೇದಕ್ಕೆ ಕಾಲ್ ಮಾಡಿದ್ದು. ಒಳ್ಳೇದಕ್ಕ? ಏನು ವಿಷಯ? ಲೋ, ಮ್ಯಾನೇಜರ್ ಏನೋ ಬೈತಾರೆ, ಅವಮಾನ ಮಾಡ್ತಾರೆ. ಅವ್ರ ಕೆಲಸನೇ ಅದು ಕಣೋ. ಅವರು ಸಸ್ಪೆಂಡ್ ಮಾಡಿದ್ದೀನಿ ಅಂದ ತಕ್ಷಣ ನೀನು ಹೊರಟೆ ಬಿಟ್ಟಿಯಾ? ಬುದ್ಧಿಗಿದ್ದಿ ಇದೆಯಾನ ನಿನಗೆ? ಶಿವು, ಅವರು ದೊಡ್ಡವರು, ಅವ್ರು ಏನು ಬೇಕಾದರೂ ಮಾಡ್ಬೋದು. ಈಗ ಸ್ಕೂಲಲ್ಲಿ ಟೀಚರ್ ಹೇಳಲ್ವಾ, ನಿಮ್ಮ ಬಾಲ ಕಟ್ ಮಾಡ್ಬಿಡ್ತೀನಿ ಅಂತ? ಹಂಗೆ ಟೀಚರ್ ಏನಾದರೂ ಬಾಲ ಕಟ್ ಮಾಡಿದ್ರೆ ಅದನ್ನ ಬೆಳೆಸೋದಕ್ಕೆ ಇಂಥ ಮ್ಯಾನೇಜರ್ಗಳಿಂದನೇ ಸಾಧ್ಯ. ಇಂಥ ಮ್ಯಾನೇಜರ್ ಹತ್ರನೇ ನೀನು ಕಿರಿಕ್ ಮಾಡ್ಕೊಂಡ್ರೆ ಬಾಲದ ಜೊತೆ ಬೂಡಾನು ಕಟ್ ಮಾಡ್ಬಿಡ್ತಾರೆ. ಈಗ ನಾನು ಏನು ಮಾಡಿದೆ ಅಂತ ಇಷ್ಟೆಲ್ಲ ಹೇಳ್ತಾ ಇದೆಯಾ ಬಾಸ್ಕಿ? ಅಲ್ವೋ ಶಿವು, ಮ್ಯಾನೇಜರು ಸಸ್ಪೆಂಡ್ ಮಾಡ್ತೀನಿ ಅಂದ ತಕ್ಷಣ ಅವ್ರ ಕೈಯೋ ಕಾಲೋ ಹಿಡಿದು, ಸರ್ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಸರ್, ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಸರ್ ಅಂತ ಕೇಳ್ಕೋಬೇಕಲ್ವೇನಾ? ಬಾಸ್ಕಿ, ನಾನು ಯಾವತ್ತೂ ತಪ್ಪು ಮಾಡಲ್ಲ. ಒಂದು ವೇಳೆ ತಪ್ಪು ಮಾಡಿದ್ರೆ ಇಮಿಡಿಯೇಟಾಗಿ ಕ್ಷಮೆ ಕೇಳ್ತೀನಿ. ಕೇಳಿಸ್ಕೊಂಡ್ರ ಮಾವ, ತಪ್ಪೇ ಮಾಡಲ್ವಂತ, ಮಾಡಿದ್ರು ತಕ್ಷಣ ಸಾರಿ ಕೇಳ್ಬಿಡ್ತಾರಂತ. ಅಕ್ಕ, ಇದೆಲ್ಲ ಗಂಡಸರು ಬಾಯಿ ಮಾತಿಗೆ ಆಡೋ ಡೈಲಾಗು. ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಲೋ, ಏನೋ ಒಂದು ಮಾಡೋಕ್ಕಾಗಲ್ಲ, ಮಾಡಬೇಕಾಗಿರೋದು ಮಾಡು. ಏನಪ್ಪ ಅದು? ಲೋ, ಪ್ರಪಂಚದಲ್ಲಿ ವಿಮೆ ಮಾಡಿಸ್ದೆ ಹೋದ್ರೂ ಬದುಕಬಹುದು, ಆದರೆ ಕ್ಷಮೆ ಕೇಳದೆ ಬದುಕಕ್ಕಾಗಲ್ಲ. ಮನೆಯಲ್ಲಿರೋ ನಾರಿಗೆ ಸಾರಿ ಕೇಳದೆ ಹೋದ್ರೂ ನಡೆಯುತ್ತೆ, ಆದರೆ ಆಫೀಸಲ್ಲಿರೋ ಡೀಲಿಂಗ್ಸರ್ಗೆ ಸಾರಿ ಕೇಳಲೇಬೇಕು ಕಣ. ಶಿವು, ಅರ್ಥ ಮಾಡ್ಕೋ. ಸುಮ್ಮನೆ ನನ್ನ ಮಾತು ಕೇಳು. ನಿನ್ನ ಸ್ವಾಭಿಮಾನ ವಗೇರೆ ವಗೇರೆ ಎಲ್ಲ ಸೈಡಿಗೆ ತಳ್ಬಿಟ್ಟು ಒಂದೇ ಒಂದು ಸಾರಿ ಅಂತ ಕೇಳ್ಬಿಡು. ನಿನ್ನ ಸಸ್ಪೆನ್ಷನ್ ಆರ್ಡ್ರೂ ಕ್ಯಾನ್ಸಲ್ ಆಗುತ್ತೆ, ಸಂಬಳನೂ ಕಟ್ಟಾಗಲ್ಲ.
ಸರ್ರು ಇಲ್ಲೇ ಇದ್ದಾರೆ, ಬೇಗ ಬಂದರೆ ಬಚಾವಾಗ್ತೀಯ. ನಿನಗೆ ಹೇಳೋಷ್ಟು ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಿನಗೆ ಬಿಟ್ಟಿದ್ದು. ಇಡ್ಲಾ? ಆಯಿತು ಬಾಸ್ಕಿ, ನೀನು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಹಾಂ, ಈಗಲೇ ಹೊರಡ್ತೀನಿ. ನೀನು ಸಾದ ಅನ್ಸುತ್ತೆ. ಎಂತ ಶಿವರೇ, ಎಂತ ವಿಷಯ? ಕಾಶಿಯವರೇ, ನಮ್ಮ ಬಾಸ್ಕಿ ಫೋನ್ ಮಾಡಿದ್ದು. ಸುಮ್ಮನೆ ಯಾಕೆ ಹೇಳಿದ್ಯಾ, ಮ್ಯಾನೇಜರ್ ಆಫೀಸಲ್ಲಿದ್ದಾರೆ, ಬಂದೊಂದ್ಸರಿ ಸಾರಿ ಕೇಳ್ಬಿಡು, ನಿನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ದ. ಈಗಲೇ ಹೋಗಿ ಸಾರಿ ಕೇಳ್ಕೊಂಬಂದ್ಬಿಡ್ತೀನಿ. ಲೇ ಅಯೋಗ್ಯ, ಬರೀ ನಿಮ್ಮ ಮ್ಯಾನೇಜರಿಗೆ ಸಾರಿ ಕೇಳಿಬಿಟ್ರೆ ಸಮಸ್ಯೆ ಪರಿಹಾರ ಆಗತ್ತಾ? ಇನ್ಯಾರಿಗೆ ಸಾರಿ ಕೇಳಬೇಕು? ಬಾವಾ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ, ಬೇರೆ ಯಾರಿಗಾದ್ರೂ ಸಾರಿ ಕೇಳೋದು ಬಾಕಿ ಇದೆಯಾ ಅಂತ. ಅಯ್ಯೋ, ಯಾರಿಗೂ ಯಾಕೆ ಸಾರಿ ಕೇಳಬೇಕು? ನೀವೆಲ್ಲ ನೋಡಿದ್ರಲ್ಲ, ನಾನು ಕೂಗಾಡಿದ್ದು ಅರ್ಚಾಡಿದ್ದು ನಮ್ಮ ಮ್ಯಾನೇಜರ್ ಹತ್ರ ಅಂತ. ಅದಕ್ಕೆ ಅಯ್ಯಪ್ಪ ಕೋಪ ಮಾಡಿಕೊಂಡು ಸಸ್ಪೆಂಡ್ ಮಾಡಿದ್ದು. ಈಗ ಹೋಗಿ ಒಂದು ಸಾರಿ ಕೇಳ್ಬಿಡ್ತೀನಿ, ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ. ಈಗಲೇ ಹೊಡ್ತೀನಿ, ಇಲ್ಲಾಂದ್ರೆ ಅಯ್ಯಪ್ಪ ಆ ಮೀಟಿಂಗು ಈ ಮೀಟಿಂಗು ಅಂತ ಹೊರಟ್ಬಿಡ್ತಾರೆ. ಹಾಂ, ಗಿರಿ, ನೀವು ಇವಾಗ ರೆಡಿ ಮಾಡ್ತಾ ಇದ್ದೀರಾ? ಸರಿ, ಲಂಚ್ ಬಾಕ್ಸ್ನ ಆಫೀಸಿಗೆ ಕಳಿಸ್ಬಿಡು. ಓಕೆ? ಅಮ್ಮ ಗಿರಿಜಾ, ನೊಂದ್ಕೋಬೇಡಮ್ಮ. ಏನೋ ಒಂದು ವಿಷಯಗಳಿಗೆ ಇವತ್ತಲ್ಲ ನಾಳೆ ಸರ್ ಹೋಗುತ್ತೆ. ಹೇಗೆ ಸಮಾಧಾನ ಮಾಡ್ಕೋತಾಳೆ ಮಾವ? ಕೆಲ್ಸಕ್ಕೋಸ್ಕರ ಮ್ಯಾನೇಜರ್ ಹತ್ರ ಸಾರಿ ಕೇಳಬೇಕು ಅಂತ ಅನ್ನಿಸ್ತು, ಸಂಸಾರಕ್ಕೋಸ್ಕರ ಹೆಂಡತಿ ಹತ್ರ ಸಾರಿ ಕೇಳಬೇಕು ಅಂತ ಅನ್ನಿಸ್ಲಿಲ್ವಲ್ಲ. ಸರ್, ಸರ್, ಯಾರೇ ನೀನು? ಸರ್ ಏನು ಸರ್ ಹೀಗೆ ಕೇಳ್ತಾ ಇದ್ದೀರಾ? ನಾನು ಸರ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳಿದ್ರೆ ನೀವು ಹೊರಗೂ ಹಾಕೋಬಹುದು. ವರ್ಕಿಂಗ್ ವಾಸ್ ವರ್ಕಿಂಗ್, ಐ ಮೀನ್ ಕೆಲಸ ಮಾಡ್ತಿದ್ದೆ ಸರ್. ಸರ್, ಸರ್, ಏನೇನಿದು? ನಾನು ಬ್ಯುಸಿ ಆಗಿದ್ದೀನಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ಲ ಇಡಿಯಟ್. ಸರ್, ಸರ್, ನನಗೆ ಗೊತ್ತು ಸರ್, ನನ್ನಿಂದ ನಿಮ್ಗೆ ಎಷ್ಟೊಂದು ಹರ್ಟ್ ಆಗಿದೆ ಅಂತ. ಅದಕ್ಕೆ ಸರ್ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಕ್ಷಮೆನಾ? ಆ ಪದದ ಅರ್ಥ ಗೊತ್ತಿದ್ದೀನಿ ನಿನ್ಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.